ಬಳಿಕ ತಿರುಪತಿಗೆ ಸಿಎಂ ಭೇಟಿ ಕೊಟ್ಟಿದ್ದಾರೆ. ಶ್ರೀವಾರಿ ದರ್ಶನ ಪಡೆದಿದ್ದು ತುಂಬಾ ಸಂತೋಷವಾಗಿದೆ. ತಿಮ್ಮಪ್ಪನ ದರ್ಶನದ ಬಳಿಕ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಿರುಪತಿ ತಿಮ್ಮಪ್ಪನ ಮೊದಲ ಭೇಟಿ ಅಂದರೆ ಮುಖ್ಯಮಂತ್ರಿಯಾಗಿ ಟಿಟಿಡಿ ಅಧ್ಯಕ್ಷರನ್ನ ಮತ್ತು ಟಿಟಿಡಿ ಆಡಳಿತ ಮಂಡಳಿಯನ್ನ ಹಾಡಿ ಹೊಗಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಟಿಟಿಡಿ ಮಂಡಳಿಯು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ದೇಶಕ್ಕೆ ಮಾದರಿ ಅಂತ ಹೇಳಿದ್ದಾರೆ. ಟಿಟಿಡಿ ಅಧ್ಯಕ್ಷರಾಗಿರುವ ಶ್ರೀ BR ನಾಯ್ಡು ಅವರು ಭಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಟಿಟಿಡಿ ಭಕ್ತರಿಗೆ ವಿಶೇಷ ಸೇವೆಗಳನ್ನು ಒದಗಿಸ್ತಾ ಇದೆ. ಕರ್ನಾಟಕದ ಉತ್ತಮ ಅಭಿವೃದ್ಧಿಗಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಅಂತ ದರ್ಶನದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಟುಂಬ ಸಮೇತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಶ್ರೀವಾರಿಯ ದರ್ಶನಕ್ಕೆ ತೆರಳಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ದರ್ಶನದ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಟಿಟಿಡಿ ಆಡಳಿತ ಮಂಡಳಿ ಮಾಡಿತ್ತು. ಇಡೀ ಕುಟುಂಬ ಸಮೇತ ತೆರಳಿ ಡಿಕೆ ಶಿವಕುಮಾರ್ ಅವರು ದೇವರ ದರ್ಶನವನ್ನು ಪಡೆದಿದ್ದಾರೆ. ಜೊತೆಗೆ ಇಡೀ ನಾಡಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ನಾಡು ಅಭಿವೃದ್ಧಿಯನ್ನು ಕಾಣಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಹೇಳಿ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಮಾತ್ರವಲ್ಲದೆ ಡಿಕೆ ಶಿವಕುಮಾರ್ ಅವರು ಟಿಟಿಡಿಯನ್ನು ಹಾಡಿ ಹೋಗಲಿದ್ದಾರೆ. ಟಿಟಿಡಿ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತಿರುಪತಿ ತಿರುಮಲ ದೇವಸ್ಥಾನ ಇಡೀ ದೇಶಕ್ಕೆ ಮಾದರಿ ಅಂತ ಕೊಂಡಾಡಿದ್ದಾರೆ. ಜೊತೆಗೆ ಅನೇಕ ಸುಧಾರಣೆಗಳನ್ನು ತಂದಿರುವಂಥ ಟಿಟಿಡಿ ಅಧ್ಯಕ್ಷರಾಗಿರುವ BR ನಾಯ್ಡು ಅವರು ಕೂಡ ಅತ್ಯಂತ ಆಧ್ಯಾತ್ಮಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಧ್ಯಕ್ಷರಾಗಿ ಅಲ್ಲ, ಆಧ್ಯಾತ್ಮಿಕವಾಗಿ ಭಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಕಾರಣದಿಂದಾಗಿ ದೇವಸ್ಥಾನದ ಅಭಿವೃದ್ಧಿ, ದೇವಸ್ಥಾನದ ಸುಧಾರಣೆಗಳು, ಜೊತೆಗೆ ಭಕ್ತರಿಗೆ, ಸಾಮಾನ್ಯ ಭಕ್ತರಿಗೆ ಯಾವುದೇ ಅಡೆತಡೆ ಇಲ್ಲದಂತೆ ದರ್ಶನವಾಗ್ತಾ ಇದೆ ಅನ್ನೋದನ್ನು ಹಾಡಿ ಹೋಗಲಿದ್ದಾರೆ ಡಿಕೆ ಶಿವಕುಮಾರ್. ನಾನು ನನ್ನ ಕುಟುಂಬ ಸಮೇತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಜವಾಬ್ದಾರಿ ವಹಿಸಿಕೊಂಡ ಮೇಲೆ ಇವತ್ತು ಬಂದು ಆ ಭಗವಂತನಲ್ಲಿ, ತಿಮ್ಮಪ್ಪನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇನೆ. ರಾಜ್ಯ ಸುಭಿಕ್ಷವಾಗಿರಬೇಕು, ಕರ್ನಾಟಕ ರಾಜ್ಯ ಜನತೆಗೆ ಎಲ್ಲ ಕೂಡ ಮಳೆ ಬೆಳೆ ನೆಮ್ಮದಿ ಸಮೃದ್ಧಿ ಎಲ್ಲ ಕೂಡ ಇರಬೇಕು ಅಂಥೇಳಿ ಎಲ್ಲ ರಾಜ್ಯ ಜನತೆ ಪರವಾಗಿ, ಸರ್ಕಾರದ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೇನೆ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಇದು ಭಾಳ ಶ್ರೇಷ್ಠವಾದಂಥ ಪವಿತ್ರವಾದಂಥ ಭೂಮಿ ಇದು. ಸೊ ಇಲ್ಲಿ ನಾನು ಬಂದು ಈ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಂಥ ಸುಖ ಸಂದರ್ಭದಲ್ಲಿ ಬಂದು ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡೋಂಥ ಒಂದು ಭಾಗ್ಯ, ಇದೊಂದು ದೊಡ್ಡ ನನ್ನ ಭಾಗ್ಯ. ದ್ವಾರ ಬಾಗಿಲದಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಗೌರವದ ಪರವಾಗಿ ನನ್ನ ಆಹ್ವಾನವನ್ನು ಮಾಡಿಕೊಂಡು ಇವತ್ತು ಈ ಮಂಟಪದ ಈ ರಾಜ್ಯದ ಮುಖ್ಯಮಂತ್ರಿಗೂ ಕೂಡ ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಟು ಒಂದು ಉತ್ತಮವಾದಂಥ ವ್ಯವಸ್ಥೆ ಮಾಡಲಿಕ್ಕೆ, ದರ್ಶನಗಳನ್ನು ಮಾಡಲಿಕ್ಕೆ, ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಇವತ್ತು ನಾನು ನನ್ನ ಕುಟುಂಬ ಸಮೇತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಜವಾಬ್ದಾರಿ ವಹಿಸಿ